ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಚೈತ್ರ ನಿರ್ಧಾರ ಕ್ಯಾಪ್ಟನ್ ಆಗಿ ಮಾಡಿತು. ಗಿಲ್ಲಿ ನಿರ್ಧಾರ ಕಾವ್ಯ ಕಣ್ಣೀರ್ ಹಾಕುವಂತೆ ಮಾಡಿತು. ರಾಶಿಕಾ ನಿರ್ಧಾರ ಧನುಷ್ ರಘು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗುಳಿಯುವಂತೆ ಮಾಡಿತು. ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಬದಲಾವಣೆಗೆ ಕಾರಣ ಆಗುತ್ತೆ. ಆದ್ರೆ ಈ ಮೂವರು ತೆಗೆದುಕೊಂಡ ನಿರ್ಧಾರ ಸರಿಯಿತ್ತಾ ಅಥವಾ ತಪ್ಪಾ? ತಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನ ಬಲಿ ಕೊಟ್ಟು ಬಿಟ್ರಾ? ಬಿಗ್ ಬಾಸ್ ಅನ್ನೋದೇ ಸಿಂಗಲ್ ಆಟ. ಇವರು ಆಡಿದ ಆಟಕ್ಕೆ ಭಾಷಾ ಬೇಷ್ ಅಂತಾರ. ಇದೆಲ್ಲದಕ್ಕಿಂತ ಹೆಚ್ಚು ಗಿಲ್ಲಿ ಕಾವ್ಯ ಕಣ್ಣಲ್ಲಿ ಕಣ್ಣೀರ್ ಹಾಕಿಸಿ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಆಗ್ತಾರೆ. ಆದ್ರೆ ಕ್ಯಾಪ್ಟನ್ನೇ ಆಗ್ಲಿಲ್ಲ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ಹೆಚ್ಚಾಗಿತ್ತು. ಗಿಲ್ಲಿನ ನಾಮಿನೇಟ್ ಮಾಡಿದ ಕಾವ್ಯಗೆ ಸರಿಯಾಗಿ ಶಿಕ್ಷೆ ಸಿಕ್ಕಿತ್ತು ಅಂತ ಹೇಳ್ತಿದ್ರು. ಈ ಕುರಿತು ಕಿಚ್ಚ ಹೇಳೋದೇನು? ಗಿಲ್ಲಿ ಮಾಡಿದ್ದು ಸರಿನಾ ಅಥವಾ ತಪ್ಪಾ? ಬನ್ನಿ ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಮನೆಗೆ ವಿಲನ್ ಎಂಟ್ರಿ ಆಗಿತ್ತು. ಬಿಗ್ ಬಾಸ್ ಒಬ್ರೇ ವಿಲನ್ ಆಗಿರ್ಲಿಲ್ಲ, ಸ್ಪರ್ಧಿಗಳಲ್ಲೂ ಕೂಡ ವಿಲನ್ಗಳಿದ್ರು. ಆ ವಿಲನ್ಗಳನ್ನ ಬಡಿದೆಬ್ಬಿಸೋ ಕೆಲಸ ವಿಲನ್ ಮಾಡಿದ್ರು. ಸೊ ಹಾಗಾದ್ರೆ ಈ ವಾರ ಹೇಗಿತ್ತು ಅನ್ನೋದನ್ನ ನಾವು ಒನ್ ಬೈ ನೋಡಿದ್ರೆ, ವಾರದ ಆರಂಭದಲ್ಲಿ ಚೈತ್ರಾಗೆ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ, ಟಾಸ್ಕ್ ಅನ್ನು ಕೂಡ ಕೊಡ್ತಾರೆ. ಏನಂತಂದ್ರೆ, ಇವರು ಆಟ ಆಡಿ ಸ್ಪಂದನನ ಕ್ಯಾಪ್ಟನ್ ಅನ್ನಾಗಿ ಮಾಡಿದ್ರು. ಆದ್ರೆ ಸ್ಪಂದನ ಲಕ್ಕಿಲಿ ಕ್ಯಾಪ್ಟನ್ ಆಗ್ತಾ ಇದ್ದಾಳೆ ಅಂತ ಒಂದು ಆರೋಪ ಇತ್ತು. ಹಾಗೆ ಗಿಲ್ಲಿ ಕ್ಯಾಪ್ಟನ್ಸಿ ರೂಮ್ ನಲ್ಲಿ ಒಳಗಡೆ ಹೋಗಿ ಅವ್ರು ಹೆಂಗ್ ಬೇಕಂಗ್ ವರ್ತಿಸ್ತಾ ಇದ್ರು ಸಹಿತ ಕ್ಯಾಪ್ಟನ್ ಆಗಿರುವಂತ ಸ್ಪಂದನ ಯಾವುದೇ ರಿಯಾಕ್ಟ್ ಕೂಡ ಮಾಡ್ತಾ ಇರಲಿಲ್ಲ, ಪನಿಷ್ಮೆಂಟ್ ಕೂಡ ಕೊಡ್ತಾ ಇರಲಿಲ್ಲ. ಹಾಗಾದ್ರೆ ಆ ಕ್ಯಾಪ್ಟನ್ಸಿ ರೂಮ್ಗೆ ಬೆಲೆ ಇಲ್ವಾ ಅಂತ ಹೇಳಿ ಕ್ಯಾಪ್ಟನ್ ರೂಮ್ಗೆ ಬೀಗ ಜಡ್ದಿದ್ರು ಕಿಚ್ಚ ಸುದೀಪ್ ಅವರು. ತದನಂತರ ಚೈತ್ರಾಗೆ ನೀವು ಕ್ಯಾಪ್ಟನ್ ಆಗಬೇಕು ಅಂತಂತಂದ್ರೆ ಸ್ಪಂದನನ ನೀವು ಕ್ಯಾಪ್ಟನ್ ನಿಂದ ಹೊರಗಡೆ ಹಾಕಬೇಕು ಅಂತ ಹೇಳಿ ಒಂದು ಚಟುವಟಿಕೆನ ಕೊಡ್ತಾರೆ. ಅದರಂತೆ ಚೈತ್ರ ನಾನೇ ಕ್ಯಾಪ್ಟನ್ ಆಗ್ತೀನಿ ಅಂತ ಹೇಳಿ ಬಜರ್ ಅನ್ನ ಒತ್ತುತ್ತಾರೆ. ಸೊ ಅಲ್ಲಿಗೆ ಸ್ಪಂದನ ಕ್ಯಾಪ್ಟನ್ ನಿಂದ ಔಟ್ ಆಗ್ತಾರೆ, ಚೈತ್ರ ಕ್ಯಾಪ್ಟನ್ ಆಗ್ತಾರೆ. ನಂತರ ರಾಶಿಕಾಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ವಿಲನ್. ಧನುಷ್ ಮತ್ತೆ ರಘುನ ನೀವು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಅಥವಾ ನೀವೇ ಈ ರೇಸ್ ನಿಂದ ಹೊರಗುಳಿಬೇಕಾಗತ್ತೆ ನೋಡಿ ಅಂತ ಹೇಳ್ತಾರೆ. ಆಗ ರಾಶಿಕಾ ತಮಗೆ ಹಲವು ದಿನಗಳಿಂದ ಕ್ಯಾಪ್ಟನ್ ಆಗುವಂತಹ ಒಂದು ತವಕ ತುಡಿತ ಎರಡು ಕೂಡ ಇದೆ. ಹೀಗಾಗಿ ಇವರಿಬ್ರು ನನಗೆ ಕಾಂಪಿಟೇಷನ್ ಕೊಡುವಂತಹ ಕಂಟೆಸ್ಟೆಂಟ್ಗಳು. ಹೀಗಾಗಿ ಇವರಿಬ್ಬರನ್ನು ಕೂಡ ನಾನು ಹೊರಗಿಟ್ರೆ ಈ ವಾರ ನಾನು ಕ್ಯಾಪ್ಟನ್ ಆಗಬಹುದು ಅಂತ ಹೇಳಿ ಅವರು ಧನುಷ್ ಮತ್ತೆ ರಘುನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡ್ತಾರೆ. ತದನಂತರ ರಾಶಿಕಾ ತಾವು ಕ್ಯಾಪ್ಟನ್ ಆಗ್ತಾರೆ. ಅದನ್ನ ಆಗಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ಸೊ ಅವರು ಕ್ಯಾಪ್ಟನ್ಸಿ ಆಟದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿ ಕ್ಯಾಪ್ಟನ್ ಕೂಡ ಆಗ್ತಾರೆ. ತದನಂತರ ಗಿಲ್ಲಿ ಮತ್ತೆ ಅಶ್ವಿನಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಮನೆ ಮಂದಿಗೆಲ್ರಿಗೂ ಕೂಡ ನೀವು ಅಡಿಗೆ ಮಾಡಿ ಹಾಕಬೇಕು ಅನ್ನೋದೊಂದು ಟಾಸ್ಕ್ ಆದ್ರೆ, ಕಾವ್ಯ ಕಣ್ಣಲ್ಲಿ ಕಣ್ಣೀರ್ ಹಾಕಿಸ್ಬೇಕು ಅನ್ನೋದು ಗಿಲ್ಲಿಗೆ ಕೊಟ್ಟಂತಹ ಸೀಕ್ರೆಟ್ ಟಾಸ್ಕ್ ಆಗಿತ್ತು. ಒಂದ್ ವೇಳೆ ನೀವು ಸೀಕ್ರೆಟ್ ಟಾಸ್ಕ್ ಅಲ್ಲಿ ನೀವೇನಾದ್ರೂ ಗೆಲುವು ಸಾಧಿಸಿದ್ರೆ, ಸಕ್ಸಸ್ ಆದ್ರೆ, ನೀವು ನೇರವಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ತಾರೆ. ಅದರಂತೆ ಗಿಲ್ಲಿ ಮಾಡಿದಂತಹ ಸರ್ಕಸ್ ಒಂದ ಎರಡ? ಯಾಕಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯಾಳ ನಡುವೆ ಇರುವಂತಹ ಆ ಪ್ಯೂರ್ ಫ್ರೆಂಡ್ಶಿಪ್ಗೆ ವಿಲನ್ ಏನ್ ಮಾಡ್ತಾರೆ, ಪರೀಕ್ಷೆ ಮೇಲೆ ಪರೀಕ್ಷೆಗಳನ್ನ ಒಡ್ಡುತ್ತಾನೆ ಹೋಗ್ತಾರೆ. ಗಿಲ್ಲಿ ಕಾವ್ಯಾಳ ಕಣ್ಣಲ್ಲಿ ಕಣ್ಣೀರ್ ಹಾಕಿಸೋದಂತಂದ್ರೆ ಗಿಲ್ಲಿ ಆ ಸಮಯದಲ್ಲಿ ಆ ಒಂದು ಮಾತನ್ನ ಒಪ್ಕೊಳ್ಳಿಕ್ಕೆ ಅವ್ರಿಗೆ ಅರಗಿಸ್ಕೊಳ್ಳೋಕು ಕೂಡ ಆಗ್ತಿರ್ಲಿಲ್ಲ. ಈ ಕೆಲಸನ ನಾನು ಹೆಂಗ್ ಮಾಡ್ಲಪ್ಪ ಅಂತ ಹೇಳಿ ತುಂಬಾ ಟೈಮ್ ತೆಗೆದುಕೊಳ್ತಾರೆ. ಕೊನೆಯದಾಗಿ ವಿಲನ್ ಕೌಂಟ್ ಡೌನ್ ಎಣಿಸ್ಲಿಕ್ಕೆ ಕೂಡ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಗಿಲ್ಲಿ ತುಂಬಾ ನೋವು ಮಾಡಿಕೊಂಡು ಮನಸ್ಸಿಗೆ, ಆದ್ರೂ ಕೂಡ ಇದೊಂದು ಟಾಸ್ಕ್ ತರಾನೇ ನಾನು ಇದನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ, ನಾನು ಕಾವ್ಯಾಳ ಕಣ್ಣಲ್ಲಿ ಕಣ್ಣೀರ್ ತರಿಸ್ತೀನಿ ಅಂತ ಹೇಳಿ ಆ ಒಂದು ಟಾಸ್ಕ್ ನ ಒಪ್ಕೊಂಡು ಜಯ ಗಳಿಸ್ತಾರೆ. ಜಯ ಗಳಿಸೋಕ್ಕಿಂತ ಪೂರ್ವದಲ್ಲಿ ಗಿಲ್ಲಿ ಯಾವ ರೀತಿ ಸರ್ಕಸ್ ಮಾಡಿದ್ರು ಅನ್ನೋದನ್ನು ಕೂಡ ನೀವು ನೋಡಿದ್ರಿ. ಅವ್ರಿಗೆ ಪ್ರೀ ಪ್ರಾಡಕ್ಟ್ ನೀವು ಅಂತ ಹೇಳ್ತಾರೆ. ನನ್ನಿಂದ ನೀವು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ, ನೀವೇನೇ ಇದ್ರೂ ನನ್ನ ಶಾಡೋದಲ್ಲಿ ಬದುಕ್ತಾ ಇದ್ದೀರಿ. ಸೊ ನಿಮ್ಗೆ ಆಟ ಆಡಕ್ಕೆ ಬರೋದಿಲ್ಲ, ಏನಕ್ಕಿದ್ದೀರಾ ನೀವು ಬಿಗ್ ಬಾಸ್ ಮನೆಯಲ್ಲಿ? ಸುಮ್ಮನೆ ಮೇಕಪ್ ಹಾಕೊಂಡು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡಿದ್ದೀರಾ, ನೀವು ಆಟ ಆಡಕ್ಕೆ ಬರೋದಿಲ್ಲ, ವೇಸ್ಟ್ ನೀವು. ತುಂಬಾ ಬಾರಿ ಕಾವ್ಯ ಅಂತ ಕರೆಯೋದಕ್ಕಿಂತ ವೇಸ್ಟು ಪ್ರೀ ಪ್ರಾಡಕ್ಟು ಹೀಗೆ ಕರೆದಿದ್ದೇ ಉಂಟು. ಸೊ ಬೇರೆಯವರು ಏನಾದರೂ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರೆ ಕಾವ್ಯಾಳ ಮುಂದೆ, ಕಾವ್ಯ ಅಲ್ಲೇ ಸಡನ್ ಆಗಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರಿಗೆ ಏನ್ ಮಾತಾಡ್ಬಿಡ್ತಿದ್ಲು. ತುಂಬಾ ನಂಬಿರುವಂತಹ ವ್ಯಕ್ತಿ ಮತ್ತೆ ಫ್ರೆಂಡ್ ಅಂತ ಹೇಳಿ ಹಚ್ಕೊಂಡಿರುವಂತಹ ಗಿಲ್ಲಿನೇ ಈ ರೀತಿಯಾಗಿ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಕಾವ್ಯಳಿಗೆ ಏನ್ ಹೇಳ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಿರಲಿಲ್ಲ. ಮೌನಕ್ಕೆ ಶರಣಾಗ್ತಾರೆ. ತದನಂತರ ಸ್ಪಂದನ ಮುಂದೆ ಇದನ್ನೆಲ್ಲ ಹಂಚ್ಕೊಳ್ಳೋ ಸಮಯದಲ್ಲಿ ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ಏನಾದ್ರೂ ಕೊಟ್ಟಿದ್ದಾರಾ ಅಥವಾ ಅವನು ಬೇಕು ಅಂತ ಹೀಗೆ ಆಡ್ತಿದ್ದಾನೆ ಗೊತ್ತಿಲ್ಲ ಅಂತ ಹೇಳಿ ಅಳಲಿಕ್ಕೆ ಶುರು ಮಾಡ್ತಾರೆ, ಕಣ್ಣೀರು ಹಾಕೇ ಬಿಡ್ತಾರೆ. ಕಾವ್ಯ ಏನ್ ಮಾಡ್ತಾಳೆ, ವಾರದ ಆರಂಭದಲ್ಲಿ ಗಿಲ್ಲಿನ
ನಾಮಿನೇಟ್ ಮಾಡಿಬಿಡ್ತಾಳಲ್ಲ, ಸೊ ಆ ವಿಚಾರವಾಗಿ ಗಿಲ್ಲಿನ ಪ್ರೀತಿಸುವಂಥ ಅಭಿಮಾನಿಗಳಿಗೆ ಕೋಪ ಇತ್ತು. ಏನಿವರು ಇಷ್ಟು ಗಿಲ್ಲಿ ಇವ್ರನ್ನ ನಂಬುತ್ತಾರೆ, ಆತ್ಮೀಯರಾಗಿದ್ದಾರೆ, ಹೀಗಿದ್ರೂ ಸಹಿತ ಗಿಲ್ಲಿನ ನಾಮಿನೇಟ್ ಮಾಡ್ತಾಳಲ್ಲ ಅಂತ ಹೇಳಿ ಈ ಸೀಕ್ರೆಟ್ ಟಾಸ್ಕ್ನ ಅಬ್ಬರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳ ಸುರಿಮಳೆ, ರಿಯಾಕ್ಷನ್ಗಳು ಯಾವ ರೀತಿಯಾಗಿ ಬರ್ತಾ ಇತ್ತು ಅಂತಂತಂದ್ರೆ ಯಾರ ಕಣ್ಣು ಬಿತ್ತೋ ಏನೋ, ಯಾರ ಕೆಟ್ಟ ಕಣ್ಣು ಬಿತ್ತೋ ಏನೋ, ಕಾವ್ಯ ಮತ್ತೆ ಈ ಗಿಲ್ಲಿಯ ಫ್ರೆಂಡ್ಶಿಪ್ ಮೇಲೆ ಇಬ್ರು ದೂರ ಆಗ್ಬಿಟ್ಟವ್ರೆ, ಇಬ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ನೀವು ಆ ಸಂದರ್ಭವನ್ನು ಗಮನಿಸಿರ್ಬೋದು. ಕಾವ್ಯ ಊಟ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಗಿಲ್ಲಿನೂ ಕೂಡ ಊಟ ಮಾಡಲಿಲ್ಲ, ಊಟ ಬಿಟ್ಟರು. ಅವರ ಫೇವ್ರೆಟ್ ಚಿಕನ್ ಬಿರಿಯಾನಿ, ಸೊ ಆವಾಗ ಅವರು ಬಿರಿಯಾನಿ ಬಿಟ್ಟು ಮಲಗ್ತಾರೆ ಅಂತಂತಂದರೆ ಉಪವಾಸನೆ ಮಲಗ್ಬಿಟ್ರು. ಸೊ ಆ ವಿಚಾರವಾಗಿ ತುಂಬ ಅಂದರೆ ತುಂಬ ಗಿಲ್ಲಿನ ಪ್ರೀತಿಸುವಂಥ ಅಭಿಮಾನಿ ವರ್ಗಕ್ಕೆ ಬೇಸರ ಆಗಿತ್ತು. ಈ ಟಾಸ್ಕನ್ನು ವಿಲನ್ ಕೊಡಲೇಬಾರ್ದಾಗಿತ್ತು ಅಂತ ಹೇಳಿ, ಸೊ ಈ ಟಾಸ್ಕನ್ನು ಕೊಡಲೇಬಾರ್ದು ಆಗಿತ್ತು ಅನ್ನೋದಕ್ಕಿಂತ ಪೂರ್ವದಲ್ಲಿ ಗಿಲ್ಲಿನ ಅದನ್ನು ಒಪ್ಕೊಂಡು ಆ ಟಾಸ್ಕನ್ನು ನಿಭಾಯಿಸಿ ಸಕ್ಸಸ್ ಆದ್ರಲ್ವಾ. ಸೊ ಆ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಅದನ್ನ ಟಾಪಿಕ್ ಎತ್ಕೊಂಡಿದ್ದಾರೆ. ಗಿಲ್ಲಿ ಆ ನಿರ್ಧಾರ ತೆಗೆದುಕೊಂಡಿದ್ದ ಕಾರಣಕ್ಕಾಗಿಯೇ ಇಷ್ಟೆಲ್ಲ ಘಟನೆಗಳು ನಡೆದು ಹೋಯ್ತಲ್ವಾ. ಸೊ ಹಾಗಾಗಿ ಗಿಲ್ಲಿ, ಚೈತ್ರ ಮತ್ತೆ ರಾಶಿಕಾ ನಿರ್ಧಾರದಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಹಲವು ರೀತಿಯಾದಂಥ ಬದಲಾವಣೆಗಳನ್ನ ನೋಡಿದ್ವಿ. ಸೊ ನಾವು ಜೀವನದಲ್ಲೂ ಕೂಡ ಅಷ್ಟೇ, ಏನೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಒಂದು ನಿರ್ಧಾರ ನಮ್ಮನ್ನ ಕೆಟ್ಟವರನ್ನಾಗಿ ಕೂಡ ಮಾಡಬಹುದು, ಒಳ್ಳೆಯವರನ್ನಾಗಿ ಕೂಡ ಮಾಡಬಹುದು, ಅಥವಾ ನಾವು ಸಕ್ಸಸ್ ಕೂಡ ಆಗ್ಬೋದು, ಫೇಲ್ಯೂರ್ ಕೂಡ ಆಗ್ಬೋದು. ಸೊ ಹಾಗಾಗಿ ಈ ಒಂದು ಚಟುವಟಿಕೆನ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳಿಗೆ ಕೊಟ್ಟು ಬಿಗ್ ಬಾಸ್ ಈ ವಾರ ಆಟವನ್ನ ಈ ರೀತಿಯಾಗಿ ಬೇರೆ ದಿಕ್ಕಿಗೆ ಬದಲಾಯಿಸಿತು ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಗಿಲ್ಲಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗೇನು ಕಾಮೆಂಟ್ ಮಾಡಿ. ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಏನ್ ಹೇಳ್ಬೋದು, ಅಪ್ರಿಶಿಯೇಟ್ ಮಾಡ್ಬೋದಾ ಅಥವಾ ಗಿಲ್ಲಿ ನೀವು ಮಾಡಿದ ತಪ್ಪು ಅಂತ ಹೇಳ್ಬೋದಾ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗೇನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಒಟ್ಟಿನಲ್ಲಿ ಬಿಗ್ ಬಾಸ್ ಅನ್ನೋದು ಸಿಂಗಲ್ ಆಟ, ಅವರವರ ಆಟವನ್ನ ಅವರವರೇ ಆಟ ಆಡಬೇಕು. ಇಲ್ಲಿ ಕಾವ್ಯ ನಾಮಿನೇಟ್ ಮಾಡಿದ್ರಲ್ಲಿ ತಪ್ಪಿಲ್ಲ. ಹಾಗೆ ಗಿಲ್ಲಿ ತಮ್ಮ ಆಟ ಅಂತ ಬಂದಾಗ ಕಾವ್ಯಳ ಕಣ್ಣಲ್ಲಿ ನೀರು ತರಿಸಿದ್ದು ಕೂಡ ತಪ್ಪಿಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.